ಹ್ಯಾಪಿ ಫಾರ್ಮಿಂಗ್ದು 5th ಕ್ಲಾಸ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ಬೋದು. ಇವತ್ತು ಬಂದ್ಬಿಟ್ಟು ಕಂಪ್ಲೀಟ್ ಫಿಶರೀಸ್ ಬಗ್ಗೆ ಇರುತ್ತೆ. ಮನೆ ಅಂದಕ್ಕೆ ಮತ್ತು ನಮ್ಮ ಎಕೋ ಫ್ರೆಂಡ್ಲಿ ಇರ್ತಕ್ಕಂಥ ಈ 6 ಜಾತಿ ಮೀನುಗಳನ್ನ ನಾವಿಲ್ಲಿ ಸಾಕಣೆ ಮಾಡಬಹುದು. ಗದ್ದೆ ನಾಟಿ, ಹೌದು. ಆಮೇಲೆ ಗದ್ದೆನ ನಾಟಿನ ತುಂಬಾ ಜನ ಸಸಿ ಹಾಕಿ ಸಸಿ ಕಿತ್ತು ನಾಟಿ ಮಾಡೋದು ದೊಡ್ಡ ಸಮಸ್ಯೆ. ಹೌದು. ಅದಕ್ಕೆ ಸುಲಭದ ಮೆಥಡಿಗೆ ನಾನು ಹ್ಯಾಪಿ ಫಾರ್ಮಿಂಗ್ ತೋರಿಸ್ಬೇಕು ಅನ್ನೋದೇ ಡೈರೆಕ್ಟ್ ಭತ್ತ ಹಾಕಿರೋದು. ಅದಕ್ಕೆ ನಾವು ಲೋಕಲ್ ಸೀಳ್ಗಾವಲಿ ಅಂತ ಹೇಳ್ತೀವಿ. ಎಲ್ಲರೂ ಅಡಿಕೆನ ಯಾವ ಥರ ಹಾಕ್ತಾರೆ ಅಂತಂದ್ರೆ ಲೆವೆಲ್ಲಿಗೆ ಗುಂಡಿನ ಲೆವೆಲ್ ಮುಚ್ಚಿ ಹಾಕ್ತಾರೆ. ನಾವು ಹಂಗೆ ಅಲ್ಲ, 6 ರಿಂದ 8 ಇಂಚು ಭೂಮಿ ಲೆವೆಲಿಂದ ಕೆಳಗೆ ಹಾಕ್ತೀವಿ. ಫಸ್ಟ್ ಕ್ವೆಶನ್ ಏನು ಬಂದಿದ್ದು ಅಂತಂದ್ರೆ ಡೋಲಮೈಟ್ ವರ್ಸಸ್ ಗ್ರಾನ್ಯುಲೇಟೆಡ್ ಲೈಮ್. ಅಗ್ರಿಕಲ್ಚರ್ ಲೈಮ್ ಸಿಗಬೇಕು ಅಂತಂದ್ರೆ ಅದ್ರದ್ದು ಏಜ್ ಅಟ್ಲೀಸ್ಟ್ 30 to 40 ಮಿಲಿಯನ್ ಇಯರ್ಸ್ ಆಗಿರಬೇಕು. ಹಂಗೆ ಎಲ್ಲ ಯಂಗ್ಸ್ಟರ್ಸೇ ಜಾಸ್ತಿ ಜನ ಇದ್ದಾರೆ. ಹೌದು. ಒಂದಂದರೆ ಇದರಲ್ಲಿ ನನಗೆ ಕೀ ಅರ್ಥ ಆಗಿದೆ ಅಂತ ಹೇಳಿದ್ರೆ ಅಂದರೆ ಒಂದು ಒಳ್ಳೆ ವಿಚಾರ ಅಂತ ಹೇಳಿದ್ರೆ ಅದೇ ಎಕ್ಸ್ಪರಿಮೆಂಟಲ್ ಮಾಡಿ ಹೌದು ಸಕ್ಸಸ್ ಆಗಿರೋದನ್ನು ಇನ್ನೊಬ್ಬರಿಗೆ ತೋರಿಸ್ಕೊಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. Astra Organics ಅಲ್ಲಿ at least there is sustainable development of coffee and the crop in itself, and that's the most important part of growing. That's what I'm focused. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಹ್ಯಾಪಿ ಫಾರ್ಮಿಂಗ್ದು 5th ಕ್ಲಾಸ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ಬೋದು. ಇವತ್ತು ಬಂದ್ಬಿಟ್ಟು ಕಂಪ್ಲೀಟ್ ಫಿಶರೀಸ್ ಬಗ್ಗೆ ಇರುತ್ತೆ. ಸಬ್ಸ್ಕ್ರೈಬರ್ಸ್ ನಿಂತಿದ್ದಾರೆ, ಪ್ಲಾಂಟರ್ಸ್ ನಿಂತಿದ್ದಾರೆ ಇಲ್ಲಿ ನೋಡ್ಬೋದು. ನೋಡಿ ಲಕ್ಷ್ಮಣಣ್ಣ, ನೀವು ಮೀನು ಸಾಕ್ತಿದ್ದೀರಾ? ಇದೆ ಮೀನು. ಇವತ್ತು ಮೀನು ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಆಯ್ತು ಸರ್, ಗುಡ್ ಮಾರ್ನಿಂಗ್. ಹೌ ಯು ಸರ್? ಥ್ಯಾಂಕ್ ಯು ಸರ್. ಕರಿಬೇಕಾಗಿತ್ತು, ಅವತ್ತು ನಮ್ಮದು ಚೆನ್ನಾಗಿತ್ತು, ಅವತ್ತು ಆಗಲ್ಲ. ನೋಡಿ ಹಾರ್ಟಿಕಲ್ಚರ್ ಕಾಲೇಜಿನ ಸ್ವಾಮಿ ಸರ್ ಬಂದಿದ್ದಾರೆ ಇಲ್ಲಿ ನೋಡಿ. ಹಾಸ್ಟೆಲ್ ಇಲ್ಲಿ ನೋಡಿ, ಇಲ್ಲೇ ಇದ್ದಾರೆ ಸುಶ್ಮಿತ್ ಅವರು. ಅವಕಾಶಗಳು ಜಾಸ್ತಿ ಇದೆ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಒಂದಕ್ಕೇನೆ ಸುಮಾರು 11 ಕೋಟಿಯಷ್ಟು ಮೀನುಮರಿಗಳು ಬೇಕು. ಇಷ್ಟೆಲ್ಲ ವ್ಯವಸ್ಥೆಗಳು ಇಲ್ಲದೆ ಇರೋದ್ರಿಂದ ಮೀನುಮರಿಗಳಿಗೆ ವ್ಯವಸ್ಥೆಗಳಿಲ್ಲದೆ ಇರೋದ್ರಿಂದ 11 ಕೋಟಿ ಮೀನುಮರಿ ಬೇಕಾಗಿದ್ರು ಸಹಿತ 1 ರಿಂದ 1.25 ಕೋಟಿ ಅಷ್ಟೇ ಹಾಗಾಗಿ 10 ಕೋಟಿಗಳಿತ್ತು ಅಂತಂದ್ರೆ ಅವುಗಳನ್ನೆಲ್ಲ ತಿಂದಾಕುತ್ತೆ. ಲೋಟಸ್ ಕೂಡ ಉಳ್ಕೊಳ್ತವೆ. ಮತ್ತೆ ಸಣ್ಣ ಸಣ್ಣ ಟ್ಯೂಬರ್ಮ್ಸ್ ಏನು ಬರ್ತಾವೆ ಅವನ್ನೆಲ್ಲ ತಿಂದಾಕೋದ್ರಿಂದ ಮನೆ ಅಂದಕ್ಕೆ ಮತ್ತು ನಮ್ಮ ಎಕೋ ಫ್ರೆಂಡ್ಲಿ ಇರ್ತಕ್ಕಂಥ ಈ 6 ಜಾತಿ ಮೀನುಗಳನ್ನ ನಾವಿಲ್ಲಿ ಸಾಕಣೆ ಮಾಡ್ಬೋದು. ಇವುಗಳ ಜೊತೆಗೆ ಸಣ್ಣ ಸಣ್ಣ ಮೀನುಗಳು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅವುಗಳೆಲ್ಲ ಪ್ಲಾಟಿ ಅಂತ ಅಂತೀವಿ. ಇವೇನು ಅಂತಂದ್ರೆ 2 ತಿಂಗಳಿಗೆ ಒಂದ್ಸಾರಿ 20 ರಿಂದ 40 ಮರಿಗಳನ್ನ ಹಾಕ್ತವೆ. ಅದನ್ನ ನಾವು ಸಾಕಣೆ ಮಾಡೋದಕ್ಕೆ ಒಂದು ಮೀನು ಮರಿಗೆ ₹1.25 ₹1.25 ಖರ್ಚಾಗುತ್ತೆ. ಅವುಗಳನ್ನ ಮಾರಾಟಕ್ಕೆ ನಾವು ನೋಡಿದಾಗ ಒಂದು ಮೀನಿಗೆ ₹5 ಹೋಗ್ತಕ್ಕಂತಾರೆ. ಅಲ್ಲಿಗೇನು ಅಂತಾರೆ 3 ರಿಂದ 3.5 ರೂಪಾಯಿ ಆದಾಯ. ನಮ್ಗೇನು ಅಂತಂದ್ರೆ 5 ಮೀಟರ್ ಉದ್ದ 5 ಮೀಟರ್ ಆಗಲ್ಲ 1 ಮೀಟರ್ ಆಳ ಇತ್ತು ಅಂತಂದ್ರೆ ಆ ಕೆರೆನಲ್ಲಿ ಕನಿಷ್ಠ ₹50,000 ನಾವು 4 ತಿಂಗಳ ಅವಧಿಯಲ್ಲಿ ಲಾಭಾಂಶವನ್ನು ತೆಗಿಬಹುದು. ಬನ್ನೀಗ ನಮ್ಮ ಜೊತೆ ನರೇಶ್ ಅಣ್ಣ, ಹ್ಯಾಪಿ ಫಾರ್ಮಿಂಗ್ ದ ಮೇನ್ ಪರ್ಸನ್ ಇರೋ. ನರೇಶ್ ಅಣ್ಣ 5ನೇ ಕ್ಲಾಸಾ? 5ನೇದು ಇದು ಲಾಸ್ಟ್ ಇದೆಯಲ್ಲ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒಂದಿದೆ. ಸೂಪರ್ ಸೂಪರ್. 6 ಟೋಟಲ್ 6 ಕ್ಲಾಸ್ ಅಲ್ಲ, ವರ್ಷದಲ್ಲಿ 6 ಮಾಡ್ತಾ ಇದ್ದೀವಿ. ವೆರಿ ನೈಸ್. ಒಳ್ಳೆ ಪ್ರೋಗ್ರಾಮ್ ಇನ್ಸ್ಟಿಟ್ಯೂಟ್ ಆಗಿತ್ತು. ಸ್ಟಾರ್ಟಿಂಗಿಂದ ಏನೇನು ಮಾಡಬೇಕು, ಕಾಫಿ ಕುಯ್ಯೋದು ಬೇರೆ ಆಗಿತ್ತಲ್ಲ ನಮ್ಮ ಫಸ್ಟ್. ಕಾಫಿ ಕುಯ್ಯೋದು, ಮತ್ತೆ ಸ್ಪ್ರಿಂಕ್ಲರ್ದು ಗೊಬ್ಬರ ಹಾಕಿ ನೀರು ಯಾವ ಥರ ಮಾಡೋದು, ಕಸಿ, ಆಮೇಲೆ ಕಸಿ, ಚರಂಡಿ, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಕರೆಕ್ಟ್. ಇನ್ನು ಎಲ್ಲ ಆಮೇಲೆ ನಮ್ದು ಒಂದೇ ಕಾಫಿ ಮಾತ್ರ ಅಲ್ಲ, ಕಾಫಿ, ಅಡಿಕೆ, ಮೆಣಸು, ಜೇನು. ಇದು ಇವತ್ತು ಮೀನಿಂದು ಹೆಚ್ಚಿಗೆ. ಆಮೇಲೆ ಗದ್ದೆ ನಾಟಿ. ಹೌದು. ಆಮೇಲೆ ಗದ್ದೆನ ನಾಟಿನ ತುಂಬಾ ಜನ ಸಸಿ ಹಾಕಿ ಸಸಿ ಕಿತ್ತು ನಾಟಿ ಮಾಡೋದು ದೊಡ್ಡ ಸಮಸ್ಯೆ. ಹೌದು. ಅದಕ್ಕೆ ಸುಲಭದ ಮೆಥಡಿಗೆ ನಾನು ಹ್ಯಾಪಿ ಫಾರ್ಮಿಂಗ್ ತೋರಿಸ್ಬೇಕು ಅನ್ನೋದೇ ಡೈರೆಕ್ಟ್ ಭತ್ತ ಹಾಕಿರೋದು. ಇವತ್ತು ಏನು ನಾವು ನೋಡ್ತಾ ಇದ್ದೀವಿ, ಇವತ್ತು ಫಿಶ್ ಫಾರ್ಮಿಂಗು. ಆಮೇಲೆ ಗದ್ದೆಯಲ್ಲಿ ನಾವು ಯಾವ ಥರ ಟ್ರೆಂಚಿಂಗ್ ಎಲ್ಲ ಇದು ಮಾಡಿ ಅಡಿಕೆ, ಕಾಫಿನ ಉಳಿಸ್ಕೊಬೋದು ಅನ್ನೋದು ಒಂದು. ಓಕೆ. ಆಮೇಲೆ ಕಾಂಪೋಸ್ಟ್ ಇದೆ ಅಲ್ಲೇ. ಓಕೆ. ಆಮೇಲೆ ಗದ್ದೆ ನಾಟಿದ್ದು ಅದು ಹೇಳಿದ್ನಲ್ಲ, ಅದು ಎಲ್ಲ ಇದೆ. ಸೂಪರ್. ಬನ್ನಿ ಈಗ. ಹೆಲೋ ಸರ್. ನೋಡಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾಗಲೇ ಮಾತಾಡ್ಸಿದ್ದೀನಿ. ನೋಡಿ ತೀರ್ಥಹಳ್ಳಿನ ಅಂತಂದ್ರೆ ನಿಮ್ದು ಯಾವ ಊರೊಂದಿದು? ತೀರ್ಥಹಳ್ಳಿ. ಸೂಪರ್. ನಮ್ಮ ತೋಟಕ್ಕೆ ಬಂದಿದ್ದೀರಿ, ಎಲ್ಲರಿಗೂ ವೆಲ್ಕಮ್. ಇವತ್ತು ನಾವು ನೋಡಿ ಆ ಕಡೆ ನಮ್ಮದು ಕಾಫಿ ಮತ್ತು ಅಡಿಕೆ ಎಲ್ಲ ಹಳೆ ತೋಟಕ್ಕೆಲ್ಲ ಕರ್ಕೊ ಹೋಗ್ತಾ ಇಲ್ಲ, ಲಾಂಗ್ ಆಗ್ತದೆ ಅಂತ ಹೇಳಿ ಎಲ್ಲ ಆ ಸೇರಿ ಒಂದು 2-3 ಸೇರಿ ಎಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಇಲ್ಲಿ ನಾವು ಏನು ಅಂತಂದರೆ ಇಲ್ಲಿ 2 ಕಡೆ ಕಾಂಪೋಸ್ಟ್ ಮಾಡಿರೋದಿದೆ. ನಾವು ನೋಡಿ ಇಲ್ಲಿ ಒಂದು ಕಡೆ ಕಾಂಪೋಸ್ಟ್ ಮಾಡಿದ್ದೀವಿ. ನಾವು ಯಾವ್ಯಾವ ಸ್ಪಾಟಿಗೆ ಬೇಕು ಅಲ್ಲಲ್ಲೇ ಸ್ವಲ್ಪ ಕಾಂಪೋಸ್ಟ್ ಮಾಡ್ತೀವಿ. ಒಂದೇ ಕಡೆ ದೊಡ್ಡ ಲಾಟ್ ಮಾಡಿ ಅಲ್ಲಿ ಹೊಡೆಯೋದ್ರ ಬದಲು ಅಲ್ಲಲ್ಲೇ ಕಾಂಪೋಸ್ಟ್ ಮಾಡ್ತೀವಿ. ಇಲ್ಲಿ ಕಾಂಪೋಸ್ಟ್ ಇದೆ, ಮತ್ತು ಮೀನು ಸಾಕಾಣಿಕೆ ಇದೆ. ಆಮೇಲೆ ವಿಶೇಷವಾಗಿ ನಮ್ದು ಏನು ಅಂತಂದರೆ ಗದ್ದೆ ನಾಟಿ ಮಾಡಿರೋದು ಇದೆ. ಇನ್ನೊಂದು ಅಂಥೇಳಿ ಗದ್ದೆ ಮಾಡೋಕ್ಕೆ ಇಷ್ಟ ಇರ್ತದೆ ತುಂಬ ಜನಿಗೆ, ಆದರೆ ಸಸಿ ಹಾಕಿ ಅದನ್ನು ಕಿತ್ತು ಅದನ್ನು ನಾಟಿ ಮಾಡೋದು ಅದನ್ನು ಯೋಚನೆ ಮಾಡಿದರೆ ಅವರಿಗೆ ಅದು ಬೇಡ ಅಂತ ಹೇಳಿ ಕೈ ಬಿಡ್ತಾರೆ. ನಾನು ಅದಕ್ಕೆ ಈಗ ಹ್ಯಾಪಿ ಫಾರ್ಮಿಂಗ್ ಅವರಿಗೆ ತೋರಿಸೋದಕ್ಕಾಗಿಯೇ
ಡೈರೆಕ್ಟು ನಾವು ಹೂಡ್ಬಿಟ್ಟು ಮರ ಹೊಡೆದು ಭತ್ತ ಹಾಕಿರೋದು ಡೈರೆಕ್ಟು. ಅದರಲ್ಲಿ ಸಸಿ ಹಾಕೋದಿಲ್ಲ, ಸಸಿ ಕೀಳೋದಿಲ್ಲ, ಮತ್ತು ನಾಟಿ ಮಾಡೋದಿಲ್ಲ. ಅಷ್ಟು ನೋಡ್ಬೋದು. ಈಗ ಸ್ವಾಮಿಯವರು ಮೀನು ಬಗ್ಗೆ ಮಾತಾಡ್ತಾರೆ. ಮುಂದುವರೆದ ಭಾಗ ಮೀನು ಕೃಷಿದು ಅಂತ ತಾವು ಈ ಕಡೆ ಕೆರೆ ನೋಡ್ತಾ ಇದ್ರಿ. ಈ ಕಡೆ ಈ ಕೆರೆಯಲ್ಲಿ ಮೀನು ಕೃಷಿ, ಯಶಸ್ವಿ ಮೀನು ಕೃಷಿ. ತಾವು ಮೀನುಗಳಿಗೀಗ ನರೇಶ್ ಅಣ್ಣವರು ಫುಡ್ ಹಾಕಿದ್ದಾರೆ. ಇವರಲ್ಲಿ ಹಲವಾರು ಪ್ರಯೋಗಗಳನ್ನು ಸುಮಾರು 10 ರಿಂದ 15 ವರ್ಷದಿಂದಲೂ ಕೂಡ ನಾವು 84ರಿಂದ ಬೇರೆ ಬೇರೆ ಕೆಲಸಗಳನ್ನ, ನನಗಿಂತ ಮುಂಚೆ ನಾನು 95ಕ್ಕೆ ಬಂದೆ ಮೂಡಿಗೆರೆಗೆ. ಅದಕ್ಕಿಂತ ಮುಂಚೆ ಡಾಕ್ಟರ್ ಮಂಜಪ್ಪ ಅಂತಿದ್ರು. ಅವರಿದ್ದು ಕೂಡ ಅವ್ರ ಜೊತೆ ಒಡನಾಟ, ನಮ್ಮ ಸಂಶೋಧನಾ ಕೇಂದ್ರದ ಜೊತೆ ಒಡನಾಟ ಇದೆ ಅವರಿಗೆ. ಹಾಗಾಗಿ ಇಲ್ಲಿ ವಿವಿಧ ಪ್ರಾತ್ಯಕ್ಷಿಕೆಗಳನ್ನ, ಇದು ನಮಗೆ ಹಾಸನ ಮತ್ತು ಚಿಕ್ಕಮಗಳೂರು 2 ಜಿಲ್ಲೆ ಸೇರಿದ್ರಿಂದ ಇಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ತಂದ್ಕೊಂಡಾಗ 2 ತಾಲೂಕುಗಳು ನಮಗೆ, ಈ ಕಡೆಗೆ ಹಾಸನಕ್ಕೂ ಕೂಡ ಆಗುತ್ತೆ ಮತ್ತು ನಮ್ಮ ಇಲ್ಲಿ ಮೂಡಿಗೆರೆ ಕೂಡ ಆಗುತ್ತೆ ಅಂತೇಳಿ ನಾವು ಇಲ್ಲಿ ಕೆಲವು ಪ್ರಾತ್ಯಕ್ಷಿಕೆಗಳನ್ನು ತಗೊಂತಾ ಇದ್ದೀವಿ. ಮೊದಲನೇದಾಗಿ ತಾವು ಗಮನಿಸ್ತಾ ಇದ್ರಿ, ಕೆರೆಯಲ್ಲಿ ಮೀನುಗಳು ನಾವು ತಮ್ಮ ಗಮನಿಸ್ಬೋದು. ಈಗಾಗಲೇ ಮೇಲೆ ಬರ್ತಿದ್ದಾವೆ, ಫುಡ್ ಎಲ್ಲ ಹಾಕಿದ್ದಾರೆ, ಮೀನುಗಳು ಮೇಲೆ ಬರ್ತಿದ್ದಾವೆ. ಈಗ ಏನು ಅಂತಂದರೆ, ಮೊದಲು ಇವ್ರು ಏನು ಮಾಡೋದು, ಕ್ರಮಗಳೇನು ಅಂತಂದರೆ, ಮೀನುಗಳನ್ನ ಸಾಕಣೆ ಮಾಡೋದಕ್ಕಿಂತ ಮುಂಚೆ ಸೀಸನಲ್ ಪಾಂಡ್ ಆಗಿರೆ ನೀರೆಲ್ಲ ಬತ್ತೋಗುತ್ತೆ ಅನ್ನೋದಾದ್ರೆ, ಮಲೆನಾಡಲ್ಲಿ ಸಾಮಾನ್ಯವಾಗಿ ಕೆರೆಗಳಲ್ಲಿ ನೀರು ಬತ್ತಲ್ಲ. ಕೆಲವು ಏನೋ ನೀರು ಬತ್ತಾಗ್ತವೆ ಅಂತಂದರೆ ಅಂಥ ಕೆರೆಗಳಲ್ಲಿ ಬಳಸ್ಬೋದು. ಇಲ್ಲ ನೀರು ವರ್ಷವಿಡೀ ನೀರು ಇರುತ್ತೆ ಅಂದರೆ ಆ ಸಂದರ್ಭದಲ್ಲಿ ಕುಚ್ಚು, ಕೊರೆ, ಔಲ್ ಮೀನುಗಳು ಇವೇನಾದ್ರು ಇತ್ತು ಅಂತಂದರೆ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂತಂದ್ರೆ ಅವು ಮಾಂಸಾಹಾರಿ ಮೀನುಗಳು, ಬೇರೆ ಮೀನುಗಳನ್ನ ನಾವೇನು ಕಾಟ್ಲಾ, ರೋಹು, ಮೃಗಾಲು, ಗ್ರಾಸ್ ಕಾರ್ಪು, ಕಾಮನ್ ಕಾರ್ಪು, ಸಿಲ್ವರ್ ಕಾರ್ಪು ಈ ಮೀನು ಸಾಕಣೆ ಮಾಡ್ತೀವಿ. ಇವುಗಳನ್ನು ಆಹಾರ ಕಡಿಮೆ ಆದಾಗ, ಶಾರ್ಟೇಜ್ ಆದಾಗ ಅವಕ್ಕೆ ಈ ಮೀನುಗಳನ್ನ ತಿಂದಾಕ್ತವೆ. ಅದಕ್ಕೆ ಮೊದಲೇನು ಮಾಡ್ತೀವಿ, ಬೇರೆ ಇರ್ತಕ್ಕಂಥ ಕುಚ್ಚು, ಕೊರೆ, ಔಲು ಅಥವಾ ಮಾಂಸಾಹಾರಿ ಮೀನುಗಳನ್ನ ನಾವು ಎಳೆ ಬಲೆಯಿಂದ ಅವುಗಳ ಸಂಖ್ಯೆನ ಕಡಿಮೆ ಮಾಡಬೇಕು. ಇದಾದ ನಂತರದಲ್ಲಿ ನೀರು ಬರ್ತಕ್ಕಂಥ ಜಾಗ ಮತ್ತು ನೀರು ಹೋಗ್ತಕ್ಕಂಥ ಜಾಗ, ಕೆಲವು ಕಡೆ ಏನಾಗುತ್ತೆ, ಹಳ್ಳದಿಂದ ನೀರು ತುಂಬುತ್ತಾ ಇರ್ತೀವಿ, ಮತ್ತು ಎಕ್ಸಸ್ ಆದಾಗ ನೀರು ಆಚೆ ಹೋಗೋದಕ್ಕೆ ಆ 2 ಕಡೆ ಬಲೆಗಳನ್ನ ಕಟ್ಟಬೇಕು. ನೀರು ಬರ್ತಕ್ಕಂಥ ಜಾಗಕ್ಕೆ ಹೊರಭಾಗದಲ್ಲಿ ಬಲೆ ಕಟ್ಟಬೇಕು, ನೀರು ಹೋಗ್ತಕ್ಕಂಥ ಜಾಗಕ್ಕೆ ಕೆರೆ ಒಳಭಾಗದಲ್ಲಿ ಬಲೆ ಕಟ್ಟಬೇಕು. ಹಾಗೇನಾಗುತ್ತೆ, ನಾವು ನೆಕ್ಸ್ಟ್ ಯಾವ ಮೀನುಗಳನ್ನ ಬಿತ್ತನೆ ಮಾಡ್ತೀವಿ, ಸ್ಟಾಕ್ ಮಾಡ್ತೀವೋ ಅವುಗಳು ನಮ್ಮ ಕೆರೆಯಿಂದ ಹೊರಗಡೆ ಹೋಗೋದಿಲ್ಲ. ಇದು ಆದಮೇಲೆ ಕೆರೆಯಲ್ಲಿ ಸುಣ್ಣದ ಅಂಶ ಅಥವಾ pH ಏನಿದೆ ಅಂತ ಹೇಳೋದು ಚೆಕ್ ಮಾಡಿ, ನೀರಿನಲ್ಲಿ pH 7ಕ್ಕಿಂತ ಕಮ್ಮಿ ಇತ್ತು ಅಂತ ಅಂದರೆ ಆಗ 1 ಕ್ಯೂಬಿಕ್ ಮೀಟ್ರಿಗೆ, 1 ಘನ ಮೀಟ್ರಿಗೆ 20 ಗ್ರಾಮ್ ಅಂತ ಸುಣ್ಣ ಹಾಕಬೇಕಾಗುತ್ತೆ. ಈಗ ನಾವು 60-40 ಕೆರೆ 10 ಅಡಿ ಆಳ ಇತ್ತು ಅಂತಂದರೆ ಅಂಥ ಕೆರೆಗೆ 5 ರಿಂದ 9 kg ಸುಣ್ಣ ಹಾಕಬೇಕಾಗುತ್ತೆ. ಮೊದಲು ಸುಣ್ಣ ಹಾಕಿ 3 ದಿವಸ ಗ್ಯಾಪ್ ಕೊಡಬೇಕು. ಅದಾದಮೇಲೆ ಸಗಣಿ ಗೊಬ್ಬರ ಸಿಕ್ಕಿದ್ರೆ ಸಗಣಿ ಗೊಬ್ಬರನ 1 ಕ್ಯೂಬಿಕ್ ಮೀಟ್ರಿಗೆ 300 ಗ್ರಾಮ್ನಂತೆ ಇಡೀ ಕೆರೆಗೆ ಬಗ್ಗಡ ಮಾಡಿ ಏರ್ಚಬೇಕು. ಅದೇ ನಾವು ಬಯಲುಸೀಮೆಗೆ ಹೋಗಿ ಕೇಳೋರು ಏನಂತ ಅಂತಂದರೆ ಸಗಣಿ ಗೊಬ್ಬರನ ಹಾಗೇನೆ ಹಾಕಿ ಅಂತ ಅಂತಾರೆ. ಆದರೆ ಮಲೆನಾಡು ಭಾಗದಲ್ಲಿ ಬಿಸಿಲಿನ ಪ್ರಮಾಣ ಕಡಿಮೆ ಬೀಳೋದ್ರಿಂದ 10:30-11 ಗಂಟೆ ಆದರೂ ಬಿಸಿಲು ಬೀಳಲ್ಲ, ಮತ್ತು 2:30 ಆಗ್ತಿದ್ದಂಗೆ ನೆರಳು ಬೀಳುತ್ತೆ ತೋಟದಲ್ಲಿರ್ತಕ್ಕಂಥ ಕೆರೆಗಳಿಗೆ. ಹಾಗಾಗಿ ಏನು ಮಾಡಬೇಕು, ಸಗಣಿ ಗೊಬ್ಬರವನ್ನು ಬಗ್ಗಡ ಮಾಡಿ ನಾವು ಕೆರೆಗೆ ಹಾಕೋದ್ರಿಂದ, ಎಲ್ಲ ಕಡೆ ಸ್ಪ್ರೆಡ್ ಮಾಡೋದ್ರಿಂದ ನೀರಿನ ಮೇಲ್ಭಾಗದಲ್ಲೇ ತೇಲ್ತಾ ಇರುತ್ತೆ. ಆ ಸಗಣಿ ಗೊಬ್ಬರ ಹಾಕಿ ಮತ್ತೆ 8 ದಿನ ಬಿಟ್ಟರೆ ನೀರಿನ ಬಣ್ಣ ಬದಲಾಗುತ್ತೆ, ತಿಳಿ ಹಸಿರು ಬಣ್ಣ ಅಥವಾ ಕಾಫಿ ಡಿಕಾಕ್ಷನ್ ಬಣ್ಣ ಬರುತ್ತೆ. ನೀವು ಬಾಳೆಪೇಟೆ ಅಂದರೆ ನೋಡಿ, ಅವರು ಬಂದುಬಿಟ್ಟು ಉದಯವಾರ ಅಂತ ಹೇಳಿದ್ರು. ಬನ್ನಿ ಸರ್, ನೀವು ಹೇಳ್ತಾ ಇದ್ರು ರೆಗ್ಯುಲರ್ ವಾಚರ್ ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು ಸರ್. ಹೆಂಗೆ ಅನಿಸ್ತಾ ಇದೆ ವಿಡಿಯೋ ಎಲ್ಲ? Fantastic. In fact, I was in service last 10 years, but I already retired. Okay. Now, basically we are farmers, so ಇವಾಗ ಮತ್ತೆ ಹೊಸದಾಗಿ ಶುರು ಮಾಡಿದ್ದೀವಿ. ಬಟ್ ಈಗ ಎಲ್ಲದೂ ಮರ್ತೋಗಿತ್ತು ಇವಾಗ. ಇನ್ಫ್ಯಾಕ್ಟ್ ಯು ಆರ್ ವರ್ಚುಲಿ, ಐ ಶುಡ್ ಸೇ ದಟ್ ಯು ಆರ್ ಅ ಟೀಚರ್. ಆನೆಸ್ಟ್ಲಿ ಎವ್ರಿ ಟೈಮ್ ಇನ್ಫ್ಯಾಕ್ಟ್ ಐ ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ಬ್ಲಾಗ್ಸ್. ಅದನ್ನ ನೋಡಿಕೊಂಡು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಸಾಧ್ಯವಾದಷ್ಟು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ನಾಟ್ ದಟ್ ಇನ್ಫ್ಯಾಕ್ಟ್ ವಿ ಆರ್ ಡೂಯಿಂಗ್ ಇಟ್, ಬಟ್ ಇಟ್ ಇಸ್ ರಿಯಲಿ an excellent educative program. Thank you, sir. Wonderful thing. Thank you, sir. Thank you. Youngster, in fact, normally what I have seen is many people, in fact, they forget to transfer their knowledge. And incidentally, in your case, whatever is there, in fact, you do it as it is. That is the best thing that you are doing. Thank you, sir. Thank you. ಅದು even ತಪ್ಪುಗಳು ಏನಾಗಿದೆ ಅನ್ನೋದನ್ನು ತೋರಿಸ್ತಿದ್ದೀರಾ. ಹೌದೌದು. So it's not that, in fact, you ought to always project on people, in fact, who have succeeded. Correct. Even when we have failed, what are the reasons for failure and how it happened, all those things, and what corrective measures have been taken. ಅದನ್ನು ಕೂಡ. Correct. That is one of your. ನಿಮಗೆ ಪೆದೆಂತಣಿ ಅಪ್ಪಚ್ಚು ತನೀಜ್ ಗೋಣಿಕೊಪ್ಪದಿಂದ ಬಂದಿದ್ದಾರೆ. ಏನು ಅನಿಸ್ತದೆ? ವೆರಿ ಇನ್ಫಾರ್ಮೇಟಿವ್, ಸಮಥಿಂಗ್ ನ್ಯೂ. ಇದು ಹೆಚ್ಚಿನ ಕ್ಲಾಸ್ ಇದೆ? ಫಸ್ಟ್ ಕ್ಲಾಸಾ? ಓಕೆ ಓಕೆ. ಹಾಂ ಆಲ್ಮೋಸ್ಟ್ ಎಂಡ್ ಆಫ್ ದಿ ಇಯರ್ ಇದೆ ನಂಗೆ. ನೆಕ್ಸ್ಟ್ ಕ್ಲಾಸ್ ಒಳ್ಳೆ ಕ್ಲಾಸ್ಗಳು ಹಚ್ಚಕ್ಕೆ. ನೈಸ್ ನೈಸ್. ಏನೇ ಯಾವ್ದು ಬೆಳಿತೀರಾ? ಕಾಫಿ ಪ್ಲಾಂಟೇಶನ್ ಹೆಂಗೆ ಆಗ್ತಾ ಇದೆಲ್ಲ ಈಗ? ವೆರಿ ಗುಡ್. ದಿಸ್ ಇಯರ್ ಲಾಟ್ ಆಫ್ ರೇನ್,
So we have to see what See. the outcome is. ಹಸಿರು ಆರ್ಗ್ಯಾನಿಕ್ ಬಗ್ಗೆ ಗೊತ್ತಿತ್ತಾ ಮೊದಲೇ? Yeah, we had heard about it, but first time I'm coming. ಹೌದಾ? ಓ ವೆರಿ ನೈಸ್ ಸೂಪರ್. ಆಲ್ ದ ಬೆಸ್ಟ್ ಅದ. ಹಾಂ ಕಟ್ಟಂಗ ಬಾಯ್ ನೋಡಿ, ಎಷ್ಟೋ ಜನ ಈಗ ಗದ್ದೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಅಂಥದ್ದಲ್ಲಿ ಇವ್ರು ಗದ್ದೆ ಸಹ ಮಾಡ್ತಾ ಇದ್ದಾರೆ. ಅದು ಅಪ್ರಿಷಿಯೇಬಲ್. ಮತ್ತೆ ಏನು ಸಮಾಚಾರ? ಅದೇ ನಾನು ಫಸ್ಟ್ ಟೈಮ್ ನೋಡಿದ್ದೆ ಹಸಿರು ಆರ್ಗ್ಯಾನಿಕ್ ಜೊತೆಲಿ. ಹಾಂ ನೋಡಿ, 2 ಜನ ಕಪಲ್ಸ್ ಬಂದರೆ, ಹಸ್ಬೆಂಡ್ ಒಂದು ವೈಫ್. ವೆರಿ ಗುಡ್. ಇಂಟ್ರೆಸ್ಟ್ ಇದೆ ಅಗ್ರಿಕಲ್ಚರ್ ಬಗ್ಗೆ? Very much. ಹೌದಾ? My master's was in sustainability, environment and energy management. ಹೌದಾ? ಓ ವೆರಿ ನೈಸ್. ನಿಜವಾಗಿ ನೋಡಿ, ವರ್ಕಿಂಗ್ ಶಿ ಇಸ್ ವರ್ಕಿಂಗ್. ಹಾಂ ಯಾವ ಕಂಪ್ನಿಗೆ? Now I'm a freelancer with Hello Apps Technologies. ಓಕೆ But my previous projects were with RBI and everything. ಓ ಹೌದಾ? ವೆರಿ ನೈಸ್. ಹಾಂ ಅದು ಮಾರಕ್ಕೆ ಅಂತೇಳಿ ಅದನ್ನು ಬೆಳೆಯೋದು. ಇದು ನಾವು ಯಾವಾಗಲೂ ಹೆಚ್ಚಿಗೆ ರಾಜಮುಡಿ ಬೆಳೆಯೋದು. 6 ತಿಂಗಳು 6.5 ತಿಂಗಳು. ನಮಗೆ GKVKಯಲ್ಲಿ ನಮಗೆ ಇದು ಯಾವುದೋ ಭಾರಿ ಒಳ್ಳೆಯದು ಊಟಕ್ಕೆ ಅಂತ ಹೇಳಿ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ. ಇದು ತಂದಮೇಲೆ ನನಗೆ ಗೊತ್ತಾಯಿತು 4 ತಿಂಗಳು ಬೆಳೆ ಅಂಥೇಳಿ. ಹಾಗಾಗಿ ನಾನು ಆಗಸ್ಟ್ 1ಗೆ ಹಾಕಿರೋದು. ಯಾಕೆಂದರೆ ನಾವು ಮಾಮೂಲಿ ಜೂನ್ 1ಗೆ ಹಾಕಿದರೆ ಇದು ಇಷ್ಟೊತ್ತಿಗಾಗಲೇ ತೆನೆ ಹೊರಡೋಕೆ ರೆಡಿ ಆಗಿಬಿಡೋದು. ಇದನ್ನು ಯಾಕೆ ಮಾಡಿರೋದು ಅಂತಂದರೆ, ಈಗ ನಾವು ಹ್ಯಾಪಿ ಫಾರ್ಮಿಂಗಲ್ಲಿ ಎಲ್ಲ ಥರದ್ದು ತೋರಿಸ್ತೀವಿ. ಅದರಲ್ಲಿ ಒಂದು ಪಾರ್ಟ್ ಇದು ಏನು ಅಂತಂದರೆ, ಗದ್ದೆ ನಾಟಿ ಮಾಡೋದಕ್ಕೆ ಕಷ್ಟ. ಸಸಿ ಕೀಳೋದು, ಸಸಿ ಹಾಕೋದು, ನಾಟಿ ಮಾಡೋದು ಜನ ಇದು ಕೆಲವರಿಗೆಲ್ಲ ಅದು ಗೊತ್ತೇ ಇಲ್ಲ. ಇದು ಸುಲಭದ ಮೆಥಡ್ ಏನು ಅಂತಂದರೆ, ಹೂಡಿಬಿಟ್ಟು ನಾವು ಎಲ್ಲ ಲೆವೆಲ್ ಮಾಡಿ ಡೈರೆಕ್ಟ್ ಭತ್ತ ಹಾಕಿರೋದು. ಇದ್ಯಾಕೆ ಗುಂಡಿ ನೀರು ಹೋಗಿ ಮಾಡ್ರದಾ? ನೋಡಿ ಅದ್ಯಾಕೆ ಅಂತ ಅದು? ಈಗ ಕಾರ್ತಿಕ್ ಅವ್ರು ಕೇಳಿದ್ರು, ಅದಕ್ಕೆ ನಾವು ಲೋಕಲ್ ಸೀಳ್ಗಾವಲಿ ಅಂತ ಹೇಳ್ತೀವಿ. ಎಲ್ಲರೂ ಅಡಿಕೆನ ಯಾವ ಥರ ಹಾಕ್ತಾರೆ ಅಂತಂದರೆ, ಲೆವೆಲ್ಲಿಗೆ ಗುಂಡಿನ ಲೆವೆಲ್ ಮುಚ್ಚಿ ಹಾಕ್ತಾರೆ. ನಾವು ಹಾಗೆ ಅಲ್ಲ, 6ರಿಂದ 8 ಇಂಚು ಭೂಮಿ ಲೆವೆಲಿಂದ ಕೆಳಗೆ ಹಾಕ್ತೀವಿ. ಗುಂಡಿ ಮಾಡಿ ಹಾಕಿ ಅದರಿಂದ ಚರಂಡಿಗೆ ಮತ್ತೊಂದು ಚರಂಡಿ ಕೊಡ್ತೀವಿ. ಇದನ್ನು 3 ವರ್ಷ ಮೇಂಟೈನ್ ಮಾಡಿದ್ದೀವಿ. ಈ ವರ್ಷನೂ ಮೇಂಟೈನ್ ಇದೆ, ಅದನ್ನು ತೆಗೆದಿಲ್ಲ, ಕ್ಲೀನ್ ಮಾಡಿಲ್ಲ. ನಾವೇನು ಮಾಡ್ತೀವಿ, ಗುಂಡಿಲಿ ಹಾಕ್ತೀವಿ. ಯಾಕೆ ಅಂತಂದರೆ, ನನ್ನ ಹತ್ರ ಫೋಟೋ ಇದೆ, ಅದು ಬೇಕಾದ್ರೆ ತೋರಿಸ್ತೀನಿ ಯಾವಾಗಲಾಗ. ಈ ಬೇರೆ ಏನಾಗಿದೆ, ಬೇಗ ಮೇಲೆ ಬಂದುಬಿಡ್ತವೆ ಮೇಲೆ ಹಾಕಿದರೆ. ನಾವು ಇದನ್ನು 6ರಿಂದ 8 ಇಂಚು ಗುಂಡಿಲಿ ಹಾಕಿರೋದು. ಇದು ಗುಂಡಿಲಿ ಹಾಕಿ ಅದರಿಂದ ನೀರು ನಿಲ್ಲಬಾರ್ದು ಅಂಥೇಳಿ ಪ್ರತಿ ಗುಂಡಿಗೂ 4 ವರ್ಷ ಮೇಂಟೈನ್ ಮಾಡಿದ್ದೀವಿ. ಈಗ ಲಾಸ್ಟ್ ಇಯರ್ ಇದು ಕಾಂಪೋಸ್ಟ್ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿದ್ದೀವಿ, ಒಂದು 50% ಮುಚ್ಚೋಗಿದೆ. ಈ ವರ್ಷ ಏನು ಮಾಡ್ತೀವಿ, ಕಾಂಪೋಸ್ಟ್ ಇದೆ ಅಲ್ಲ, ಅದನ್ನು ಹಾಕಿಬಿಟ್ಟು ಈ ಎತ್ತರ ಮಣ್ಣಿದೆ ನೋಡಿ, ಇದನ್ನು ತೆಗೆದು ಅಲ್ಲಿಗೆ ಹಾಕ್ತೀವಿ. ಆವಾಗ ಒಂದು ಲೆವೆಲಿಗೆ ಬರ್ತದೆ. ಆವಾಗ ಈ ಸೀಲ್ಗಾವಲಿ ಅನ್ನೋದು ಮೇಂಟೈನ್ ಮಾಡೋದು ಬೇಕಾಗಲ್ಲ ಅಂತ ಆ ಥರ ಮಾಡಿದ್ದೀವಿ. ಅದೇ ಥರ ಮಾಡಲೇಬೇಕು. ಅಡಿಕೆ ಗಿಡನ ಲೆವೆಲ್ಲಿಗೆ ಹಾಕಬಾರ್ದು. ಹಾಕುವಾಗ ಒಂದು 1/2ಇಂದ 8 ಇಂಚ್ ಕೆಳಗಡೆ ಹಾಕಿ ಬರ್ತಾ ಮೇಲೆ ಲೆವೆಲ್ ಆಗಬೇಕು. ಆ ಥರ. ಇದನ್ನು ನೀವು ಕೇಳಿದ್ರಲ್ಲ ಎಷ್ಟು ಅಡಿ ಅಂತ ಹೇಳಿ, ಸಾಲಿಂದ ಸಾಲಿಗೆ 10 ಅಡಿ, ಗಿಡದಿಂದ ಗಿಡಕ್ಕೆ 7 ಅಡಿ ಹಾಕಿರೋದು. 4 ಇಯರ್ ಪ್ಲಾನ್ಸ್ ಇದು. ಮತ್ತು ಮೇನ್ ಏನು ಅಂತಂದರೆ, ಇದರಲ್ಲಿ ಬೇಸಿಕ್ ಏನು ಮಾಡಿದೆ, ಚೆನ್ನಾಗಿ ಮಾಡಿದೆ ಅಂದರೆ ಟ್ರೆಂಚ್ ಸಿಸ್ಟಮು. ಏನು ನೋಡಿ, ಅಲ್ಲಿ 7 ಅಡಿ ಸಾಲು ಮಾಡೋದು, ಇದು 12 ಅಡಿ, ಅಲ್ಲಿ 7. ಲಾಸ್ಟ್ ಇಯರ್ ಅಷ್ಟೇ ಒಳ್ಳೆ ಬಂಪರ್ ಕ್ರಾಪ್ ಇತ್ತು. ಅಡಿಕೆ ಗಿಡ ಹಾಕೋದು ಈ 12 ಅಡಿ ಇದಿರ್ತದೆ. 2 ಸಾಲು ಕಾಫಿ ಗಿಡ, ಅಡಿಕೆ ಗಿಡ. Know that they ride or die. I keep boys by my side.